ಆಲೂರು ಗ್ರಾಮ ದಾಂಡೇಲಿ ನಗರದಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದ್ದು ಅಲ್ಲಿನ ನಿವಾಸಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ, ಮಳೆ ಕೊರತೆಯಿಂದ ಬೆಳೆ ನಾಶ, ಕಳಪೆ ರಸ್ತೆ, ಅಭಿವೃದ್ಧಿಯಿಂದ ವಂಚಿತ ಕೆರೆ ಹೀಗೆ ಒಂದಲ್ಲ ಹಲವು ಸಮಸ್ಯೆಗಳು ಕಾಡುವಂತಾಗಿದ್ದು ಇವುಗಳ ನಡುವೆಯೇ ಅಲ್ಲಿನ ಗ್ರಾಮಸ್ಥರು ಬವಣೆಯ ಬದುಕು ಸಾಗಿಸುತ್ತಿದ್ದಾರೆ. ಈ ಬಗ್ಗೆ ಒಂದು ವರದಿ ಇಲ್ಲಿದೆ. ಸುಮಾರು 50 ಮನೆಗಳು ಹಾಗೂ 500ಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿರುವ ಈ ಗ್ರಾಮ ಸಂಪೂರ್ಣ ಕೃಷಿಯನ್ನೇ ಅವಲಂಬಿಸಿದೆ. 200 ಎಕರೆಗೂ ಅಧಿಕ ಕಬ್ಬು, 40 ಎಕರೆ ಭತ್ತ, 25 ಎಕರೆಗೂ ಹೆಚ್ಚು ಮೆಕ್ಕೆಜೋಳ ಜೊತೆಗೆ ತೆಂಗು, ಅಡಿಕೆ ಮತ್ತು ಮಾವು ಬೆಳೆಯುವ ರೈತರು ಈ ಬಾರಿ ಮಳೆಯ ಕೊರತೆಯಿಂದ ಭಾರೀ ನಷ್ಟ ಅನುಭವಿಸಿದ್ದಾರೆ. ಮಳೆಗಾಲ ಅರ್ಧ ಕಳೆದ್ರೂ ಗ್ರಾಮದಲ್ಲಿ ನಿತ್ಯ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. 2 ದಿನಕ್ಕೊಮ್ಮೆ ಮಾತ್ರ ನೀರು ಪೂರೈಕೆಯಾಗುತ್ತಿದ್ದು ಅದು ಅತ್ಯಲ್ಪ ಪ್ರಮಾಣದಲ್ಲಿದೆ. ಗ್ರಾಮದಲ್ಲಿರುವ ದೊಡ್ಡ ಕೆರೆಯನ್ನ ಕುಡಿಯುವ ನೀರಿಗೆ ಬಳಸುವ ವ್ಯವಸ್ಥೆ ಇಲ್ಲ. ತೆರೆದ ಬಾವಿಗಳೂ ಇಲ್ಲ. ಮಹಿಳೆಯರು ನೀರಿಗಾಗಿ ದಿನನಿತ್ಯ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಜಲ್ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಆದರೆ ನಲ್ಲಿಗಳಲ್ಲಿ ನಿತ್ಯ ನೀರು ಹರಿದೇ ಇಲ್ಲ. ಅಳವಡಿಸಿರುವ ಮೀಟರ್ಗಳು ಈಗಾಗಲೇ ಕೆಟ್ಟು ಹೋಗಿವೆ. ನೀರಿಲ್ಲದೆ ಖಾಸಗಿಯವರ ಬೋರ್ವೆಲ್ನಿಂದ ನೀರನ್ನ ಸರಬರಾಜು ಮಾಡಲಾಗುತ್ತಿದೆ. ಜಲ್ ಜೀವನ್ ಮಿಷನ್ ಬಹುಗ್ರಾಮ ಕುಡಿಯುವ ನೀರು ಯೋಜನೆಯಲ್ಲಿ ನಮ್ಮ ಆಲೂರು ಗ್ರಾಮ ಅದರಲ್ಲಿ ಸೇರಿದೆ. ಆದರೆ ಇದಕ್ಕೆ ಕಲೆಕ್ಷನ್ ಕೊಡಬೇಕಂತೇಳಿ ಪೈಪ್ ಕೂಡ ಸುಮಾರು 1 ವರ್ಷದಿಂದ 1 ವರ್ಷ ಕನಿಷ್ಠ ಆಗಿದೆ. ಅದಕ್ಕೆ ಅಲ್ಲಿ ಅರ್ಧಕ್ಕೆ ನಿಲ್ತಿದ್ದಾರೆ. ಮತ್ತು ಮುಂದೆ ಅದು ನಮ್ಮ ಮೇನ್ ಓವರ್ ಹೆಡ್ ಟ್ಯಾಂಕಿಗೆ ಜಾಯಿಂಟ್ ಮಾಡಿ ನಮ್ಮ ಅದ್ರ ಪ್ರತಿಯೊಂದು ನಲ್ಲಿ ನೀರು ಸಪ್ಲೈ ಆಗಬೇಕಾಗಿದೆ 24 ಗಂಟೆ. ಬಟ್ ಇದು ಈ ಹಳೆ ಪಂಪ್ಗಳಿಗೆ ಮಷಿನ್ ಇದೆ. ಆಲೂರು ಪಂಚಾಯತ್ ಇದು ಹಳೆ ಜಾಯಿಂಟ್ ಮಾಡಿದ್ದಾರೆ. ಒಂದು ದಿವ್ಸ ಬಿಟ್ಟು ಒಂದು ದಿವ್ಸ ನೀರು ಬರ್ತಾ ಇದೆ ಇಲ್ಲಿ. ಮತ್ತು ಈ ಜಲ್ ಜೀವನ್ ಮಿಷನ್ ಕೆಲಸ ಕೂಡ ಸಂಪೂರ್ಣವಾಗಿ ಕಳಪೆದ ಇದೆ. ಯಾಕಂದರೆ ಒಬ್ಬರದು ಸರಿಯಾದ ಇರೋದಿಲ್ಲ. ಇದು ಈ ರೀತಿ ಕೆಲಸ ಆಗಿದೆ ನೋಡಿ. ಇದು ಕೂಡಲೇ ಬಹುಗ್ರಾಮ ಕುಡಿಯುವ ನೀರು ಯೋಜನೆ ಜಲ್ದಿ ಚಾಲು ಆಗಬೇಕು. ಈಗ ಇದಕ್ಕೆ ಯಾವ ನೀರು ಬರ್ತಾ ಇದೆ? ಇದಕ್ಕೀಗ ನಮ್ಮ ಬೋರ್ವೆಲ್ ನೀರು ಬರ್ತಾ ಇದೆ. ನಮ್ಮ ಊರಿನ ಬೋರ್ವೆಲ್ ನೀರು ಬರ್ತಾ ಇದೆ. ಹಳೆ ಬೋರ್ ಹೊಡೆದಿಲ್ಲ ನೀರು, ಅದೇ ಬೋರ್ದಿಂದ ಬರ್ತಾ ಇದೆ. 2 ದಿನಕ್ಕೊಮ್ಮೆ ಬರುತ್ತೆ. 2 ದಿನಕ್ಕೊಮ್ಮೆ. ಕಡೆಗೆ ನೀರು ಕಮ್ಮಿ ಆದರೆ ಬೇರೆ ಹೊಲದಾರಿಗಿಂದ ಕಲೆಕ್ಷನ್ ತಗೊಂಡಾರೆ. ದಾಂಡೇಲಿ ಹಳಿಯಾಳ ಮುಖ್ಯ ರಸ್ತೆಯಿಂದ ಆರಂಭವಾದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ಪೈಪ್ಲೈನ್ ಕೇವಲ 200 ಮೀಟರ್ ದೂರದಲ್ಲೇ ನಿಂತಿದೆ. ಗ್ರಾಮದೊಳಗೆ ಪೈಪ್ಲೈನ್ ತಲುಪದ ಕಾರಣ ಶಾಶ್ವತ ಕುಡಿಯುವ ನೀರಿನ ಯೋಜನೆ ಇನ್ನೂ ಕನಸಾಗಿಯೇ ಉಳಿದಿದೆ. ಗ್ರಾಮದಲ್ಲಿರುವ ದೊಡ್ಡ ಕೆರೆ ಹಲವು ವರ್ಷದಿಂದ ಹೂಳೆತ್ತದೆ ಉಳಿದಿದೆ. ಈ ಕೆರೆಗೆ ಏತ ನೀರಾವರಿ ವ್ಯವಸ್ಥೆಯೂ ಇಲ್ಲ. ಗ್ರಾಮದ ಸಂಪರ್ಕ ರಸ್ತೆ ಕಳಪೆ ಗುಣಮಟ್ಟದಿಂದ ನಿರ್ಮಾಣಗೊಂಡಿದೆ. ರಸ್ತೆಯ 2 ಬದಿಗಳಲ್ಲಿ ಮಣ್ಣು ಸಮರ್ಪಕವಾಗಿ ಹಾಕಿಲ್ಲ. ಸುಮಾರು 300 ಮೀಟರ್ ರಸ್ತೆ ಇನ್ನೂ ನಿರ್ಮಾಣವಾಗದೆ ಉಳಿದಿದೆ. ಯಾವುದೇ ಸ್ತರದ ಜನಪ್ರತಿನಿಧಿಗಳಿಲ್ಲದೆ ಸಮಸ್ಯೆ ಮತ್ತಷ್ಟು ಬಿಗಡಾಯಿಸುವಂತಾಗಿದೆ. ಆಲೂರು ಗ್ರಾಮದಲ್ಲಿ 2 ಕೆರೆ ಇರ್ತದೆ. ಈ ದೊಡ್ಡ ಕೆರೆ ಅಂದ್ರೆ 24 ಎಕರೆ ಇರುವಂತ ಒಂದು ಕೆರೆ ಮತ್ತು ಅದಕ್ಕೆ ಲಗ್ದ ಮತ್ತೊಂದು 4 ಎಕರೆ ಇರುವಂತ ಮತ್ತೊಂದು ಕೆರೆ ಇದೆ. ಈ 2 ಕೆರೆಗಳು ಆಲೂರದ ಸಮಸ್ತ ರೈತರ ಜೀವನಾಡಿ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಮೊದಲನೇದಾಗಿ ಅಂದರೆ ಇದು ಮೊದಲು ನಾವು ಹಿಂದೆ ನಮ್ಮ ತಂದೆಯವರ ಕಾಲದಿಂದ ಹಿರಿಯರು 2 ಕಡೆಗೆ ಗೇಟ್ ವಾಲ್ ಇದೆ ಇಲ್ಲಿ. ಅವು ಈ ಕಡೆ ಗೇಟ್ ವಾಲ್ ನೀರು ಬಿಟ್ಟರು ಈ ಕಡೆ ಎಲ್ಲ ಕೆಳಗಿನ ಭೂಮಿಗೆ ನೀರು ಬರ್ತಿತ್ತು. ಈ ಕಡೆಯಿಂದ ಗೇಟ್ ವಾಲ್ ಬಿಟ್ಟರೆ ಈ ಕಡೆ ಭೂಮಿ ಬರ್ತಿತ್ತು. ಆದರೆ ಏನಾಗಿದೆ, 2 ಸೈಡಿಂದ ಕೆನಾಲ್ಗಳು ಇದಾವಲ್ಲ ಅವು ಅಂತೂ ರಿಪೇರಿಗಳು ಇಲ್ಲರಿ, ಎಲ್ಲ ಹಾಳಾಗಿಬಿಟ್ಟವ್ರಿ. ಗೇಟ್ ವಾಲ್ಗಳು ಸರಿ ಇಲ್ಲ. ಯಾಕಂದ್ರೆ ನೀರು ಅಲ್ಲಿ ಮುಂದೆ ಹೋಗೋದಿಲ್ಲ. ಇಲ್ಲೇ ಒಂದು ಹೊಲಕ್ಕೆ ಬಂದರೆ ಅಷ್ಟೇ ಬರ್ತದೆ. ಇದರಿಂದ ನಮ್ಮ ರೈತರಿಗೆ ರೈತಾಗಿ ಮಾಡಲಿಕ್ಕೆ ಭಯಂಕರ ಅನಾನುಕೂಲ ಆಗಿದೆ. ಎರಡನೇದಾಗಿ ಇಷ್ಟು ಬೃಹತ್ ಪ್ರಮಾಣದಲ್ಲಿ ದಾಂಡೇಲಿ ಕಾಳಿ ನದಿ ನೀರು ನಮ್ಮ ಹಳಿಯಾಳ ತಾಲೂಕಿಗೆ ಎಲ್ಲ ಕೆರೆಗಳಿಗೆ ಸಪ್ಲೈ ಮಾಡಬೇಕಂತೇಳಿ ದೊಡ್ಡ ಯೋಜನೆ ಹೋಗಿದೆ. ಆದರೆ ನಮ್ಮ ದುರ್ದೈವೇನೋ ನಮ್ಮ ದಾಂಡೇಲಿ ತಾಲೂಕದಲ್ಲಿ 2 ಊರಿನ ಕೆರೆಗಳು ಬರ್ತಾವೆ. ಒಂದು ಆಲೂರು, ಎರಡನೇದು ಕೆರವಾಡು. ಇಲ್ಲಾಗ್ತಿದೆ ಇನ್ನು ಹೇಳ್ಬೇಕಂದ್ರೆ ಈ ಕಾಲಿ ನಮ್ಮ ಕೆರೆ ಒಳಗಿಂದನೇ ದೊಡ್ಡ ಪೈಪ್ ಹೋಗಿದ್ದಾರೆ. ಅದಕ್ಕೊಂದು ಸಣ್ಣ ಗೇಟ್ ವಾಲ್ ಬಿಡಬೇಕಂತೇಳಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಕೇಳಿದ್ದೀವಿ. ಅವಾಗ ಈಗ ಮೊನ್ನೆ ಡಿ ಕೆ ಶಿವಕುಮಾರ್ ಸರ್ ನೀರಾವರಿ ಮಂತ್ರಿ ಇದ್ದರು, ಅವ್ರಿಗೂ ಮನವಿ ಕೊಟ್ಟಿದ್ದೇವೆ. ನಮ್ಮ ಸ್ಥಳೀಯ ಶಾಸಕರಾದ ದೇಶಪಾಂಡೆರು ಕೊಟ್ಟಿದ್ದೇವೆ. ಅವ್ರು ಬಂದ ಕೂಡಲೇ ಆಯಿತು ನಿಮಗೆ ಗೇಟ್ ವಾಲು ಬಿಡುವುದು ಕೆಲಸ ಮಾಡ್ತೇವೆ ಆದರೆ ಇನ್ನೂ ಮಠ ಏನು ಬಿಟ್ಟೇ ಇಲ್ಲ. ಇದರಿಂದ ನಮ್ಮ ಗೇಟ್ ವಾಲ್ ಇದೆ ಬಿಟ್ಟರೆ ಈ ನಮ್ಗೆ ಸಮಗ್ರವಾಗಿ ಕೆರೆ ತುಂಬಿ ಕೆಳಗಿನೆಲ್ಲ ಭೂಮಿ ನೀರಾವರಿ ಆಗ್ತದೆ. ಮತ್ತು ನಮ್ಮದು ಈ ಬರಗಾಲ ಅಂತ ಮತ್ತು ಕುಡಿ ನೀರಿನಂತ ಎಲ್ಲ ಸಮಸ್ಯೆಗಳು ದೂರ ಆಗ್ತಾವೆ ಅಂಥೇಳಿ ನಾನು ಈ ಸಂದರ್ಭ ತಮ್ಮ ಮುಖಾಂತರ ಈ ಕೆರೆ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಸರ್ವೆ ನಂಬರ್ 14 24 ಎಕರೆ ಇದೆ ಸರ್ ಇದು. ಮತ್ತು ಸರ್ವೆ ನಂಬರ್ 16 4 ರಿಂದ 5 ಎಕರೆ ಇದೆ. ಇವು 2 ಕೆರೆಗಳನ್ನು ಸರ್ ರೈತರಿಗೆ ಏತಿ ನೀರಾವರಿ ಮಾಡಲಿಕ್ಕೆ ಅನುಮತಿ ಕೊಟ್ಟಿಲ್ಲ ಸರ್ಕಾರದಿಂದ ಇನ್ನೂ ಮಟ್ಟ. ಯಾವುದು ಪಂಚಾಯತಿನಾಗಲಿ ಸರ್ಕಾರದಿಂದಾಗಲಿ
ನಾವು ಸರ್ಕಾರದ ವಿನಂತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಇವೆರಡೂ ಕೆರೆಗಳನ್ನು ಏತ ನೀರಾವರಿ ಮಾಡಲಿಕ್ಕೆ ನಮಗೆ ಕಾಳಿ ನದಿಯಿಂದ ಬೇರೆ ತಾಲೂಕಿಗೆ ನೀರು ಸಾಗಿಸುವ ಪೈಪ್ಲೈನ್ ನಮ್ಮ ಊರಿನಿಂದಲೇ ಹಾದು ಹೋಗುತ್ತಿದ್ರೂ ನಮಗೆ ಯಾವುದೇ ಪ್ರಯೋಜನವಾಗಿಲ್ಲ. ನಡು ಮಳೆಗಾಲದಲ್ಲೂ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದೇವೆ. ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಸಲ್ಲಿಸಿದ್ದೇವೆ. ಶೀಘ್ರದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ದೊರೆಯದಿದ್ರೆ ದಾಂಡೇಲಿ ಹಳಿಯಾಳ ರಸ್ತೆಯನ್ನ ತಡೆದು ಪ್ರತಿಭಟನೆ ನಡೆಸಲಾಗುವುದು ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ಬಿಎನ್ ವಾಸರೆ, ದಾಂಡೇಲಿ. ನೀರ್ನು ಬೇಕ್ರಿ, ಕುಡಿಯೋ ನೀರ್ನು ಬೇಕು ನಮ್ಗೆ. ಯಾವುದು ಸಮಸ್ಯೆ ಸುದ್ದಿಲ್ಲ ನಮ್ದು. ನೀರು ಬರ್ತಾ ಇಲ್ಲ ನಿಮ್ಗೆ? ಎಲ್ಲಿ ಬರಾಕ್ತಾವ್ರಿ? ಹಾಂ ಸರ್, ನಮ್ಮ ಕಾಳಿ ನದಿ ಇಲ್ಲಿಂದ ಧಾರವಾಡಕ್ಕೆ ಹೋಗಿ ಸರ್, ಅಳ್ನಾರು ಹೋಗೈತ್ರಿ. ಆದರೆ ನಮ್ಮ ಇಲ್ಲೇ ದಾಂಡೇಲಿ ತಾಲೂಕು ಇದ್ದಿದ್ದು ನಮ್ಗೆ ನೀರಿಲ್ಲ ಸರ್, ಕುಡಿಲಿಕ್ಕೆ ನೀರಿಲ್ಲ, ಮತ್ತು ಎಲ್ಲ ನಮ್ಗೆ ಹೊಲಕ್ಕೆ ನೀರು ಬೇಕು ಸರ್. ಕಾಳಿ ನದಿ ಈಗ ಮಳೆಗಾಲ ಶುರುವಾಗಿದೆ, ಎಷ್ಟು ದಿನಕ್ಕೊಮ್ಮೆ ಬರುತ್ತೆ ನೀರು? ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಬಿಡ್ತಾ ಇದ್ದಾರೆ ಸರ್. ಅದಂದ್ರೆ ಏನಿದೆ, ಕರೆಂಟ್ ಹೆಚ್ಚಿನ ಹೆಚ್ಚು ಇರೋದಿಲ್ಲ ರೀ. ಕರೆಂಟ್ ಇಲ್ಲ ಅಂದ್ರೆ ನೀರೇ ಇಲ್ಲ. ಬೋರ್ವೆಲ್ ನೀರು ತೊಗೋತೀವಿ ನಾವು ಕುಡಿಯೋಕಂತೇಳಿ. ಎರಡು ದಿವಸ ಕರೆಂಟ್ ಹೋತಂದ್ರೆ ನೀರೇ ಇಲ್ಲ ರೀ. ಆ ರೀತಿ ಸಮಸ್ಯೆ ಇದೆ. ಇಲ್ಲಿಂದಲೇ ಒಂದು ಟ್ಯಾಂಕಿನ ವ್ಯವಸ್ಥೆ ಇಲ್ಲ. ಟ್ಯಾಂಕ್ ಇದ್ರೆ ಅದು ಸಪ್ಲೈ ಬಿಡ್ಬೋದು. ಅದು ಟ್ಯಾಂಕಿನ ವ್ಯವಸ್ಥೆ ಸರಿ ಇಲ್ಲ. ಅದು ಒಂದು ಮನೆಗೆ ಬಿಟ್ಟಿದ ಕೂಡ ಖಾಲಿ ಆಗಿಬಿಡ್ತಾರೆ ಟ್ಯಾಂಕ್. ಟ್ಯಾಂಕ್ ಈಗ ಇಲ್ಲೇ 6 ಕಿಲೋಮೀಟರ್ ನಿಮ್ಮ ಕುಡಿಯೋ ಕಾಯಿ ನದಿ ಇದ್ದೂ ಕೂಡ ಕುಡಿಯೋ ನೀರಿನ ಸಮಸ್ಯೆ ನಮ್ಮ ಆಲೂರಿಗಿದೆ. ಇಲ್ಲಿಂದ ಎಷ್ಟೋ ದೂರ ಬೇರೆ ತಾಲೂಕು ಬೇರೆ ಜಿಲ್ಲೆಗೆ ನೀರು ಹೋಗಿದೆ. ಆದರೆ ಇಲ್ಲಿಂದ ನಮ್ಮ ದಾಂಡೇಲಿ ತಾಲೂಕಿಗೆ ಇದು ನಾವು 6 ಕಿಲೋಮೀಟರ್ ಇದ್ದು ನಮ್ಗೆ ನೀರಿನ ಸಮಸ್ಯೆ ಇರ್ತಿದೆ. ಯಾರು ಕಾರಣ ಏನು, ಹೆಂಗೆ, ಯಾರು ಮಾಡಬೇಕಾದವ್ರು ಯಾರು? ಅಲ್ಲ, ಇಲ್ಲಿಯ ಜನಪ್ರತಿನಿಧಿಗಳು ಮಾಡುವಂಥ ಅವಶ್ಯಕತೆ ಇದೆ. ಅದು ಮತ್ತು ಆ ನೀರಿನ ಬಗ್ಗೆ ಅವ್ರು ಹೆಚ್ಚು ಅವಶ್ಯಕತೆ ಇದು ಮಾಡ್ಕೊಂಡು ಮಾಡಬೇಕಂತೇಳಿ ನಮ್ಮದು ಒಂದು ಆಗ್ರಹ ಇದೆ. ಅದಕ್ಕೆ ಈಗ ಏನಾಗಿದೆ, ತಾಲೂಕ್ ಪಂಚಾಯತ್ ಇಲೆಕ್ಷನ್ ಆಗಿ 10 ವರ್ಷ ಆತ್ರಿ. ಈಗ ಚುನಾಯಿತ ಪ್ರತಿನಿಧಿಗಳು ಯಾರೂ ಇಲ್ಲ. ಇಂಥವರು ಶಾಸಕರು ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು. ಅದು ಜಲಜೀವನ ಮಿಷನ್ ನಮ್ಮದು ಅರ್ಧಕ್ಕೆ ನೀರು ಬರೋದು ನಿಂತುಬಿಟ್ಟಿದೆ. ಅದು ಫಿಲ್ಟರ್ ಆಗಿ ನೀರು ಬರ್ತದೆ ಅಂತ ಹೇಳ್ತಾರೆ. ಇನ್ನೂ ಮಟ್ಟ 2 ವರ್ಷ ಆದರೂ ಇನ್ನೂ ನೀರದ ಪತ್ತೆ ಇಲ್ಲ. ಕಡೆಗೆ ನಾವು ದೊಡ್ಡ ಕೆರೆಗೆ ನೀರು ಬರ್ಬೇಕಂತೇಳಿ ಸುಮಾರು ಸಲ ಅರ್ಜಿಗಳು ಬರೆದು ಎಲ್ಲ ಮಾಡಿದೇವೆ ರೀ. ಆದರೆ ಗೇಟ್ ವಾಲ್ ಬಿಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಮಟ್ಟ ಗೇಟ್ ವಾಲ್ ನಮಗೆ ಬಿಟ್ಟಿಲ್ಲ ರೀ ಕೆರೆಗೆ. ಅದು ಬಿಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ನೋಡ್ಬೇಕು ಅದ್ರ ಬಗ್ಗೆ. ಇನ್ನೊಂದಂದರೆ ಕರೆಂಟ್ ಅದು ಮೇಲೆ ಇಳಿದಿದ್ರೆ ನಮ್ಮ ಟೂಸೂರು ಹೇಳ್ದಂಗೆ ಕುಡಿಯೋ ನೀರು ಭಯಂಕರ ಸಮಸ್ಯೆ ಇದೆ ನಮಗೆ. ಈ ಜಲಜೀವನ ಮಿಷನ್ ವರ್ಕ್ ಎಲ್ಲ ನಲ್ಲಿನ ಮನೆ ಕಡು ಆಗಿದೆ. ಬಟ್ ಅದು ಕಾಳಿ ನದಿ ನೀರೇನು ಬರ್ತಿದ್ದಲ್ಲ ರೀ, ಅದು ಮಾತ್ರ ಇನ್ನೂ ಮಟ್ಟ ಕಲೆಕ್ಷನ್ ಆಗಿಲ್ಲ ರೀ. ಅಲ್ಲೇ ನಿಂತಿದೆ. ಅದು ಬೇಕಾದ್ರೆ ತಾವು ಪರಿಶೀಲನೆ ಮಾಡ್ಬೋದು. ಹೀಗಾಗಿ ಜನರಿಗೆ ಭಯಂಕರ ಆಗಿದೆ. ಎರಡನೇದಾಗಿ ಬೆಳೆ ಅಂತೂ ಎಲ್ಲ ಕೈ ಕೊಟ್ಟಿದೆ ಇದೆ. ಈಗ ಇಲ್ಲಿ ಯಾವ ಬೆಳೆ ಎಷ್ಟೆಷ್ಟು ಬೆಳಿತೀರಿ? ಒಂದು 150 ಎಕರೆ ಕಬ್ಬು, 200 ಎಕರೆ ಕಬ್ಬು, ಒಂದು 50 ಎಕರೆ ಭತ್ತ, ಒಂದು 10ರಿಂದ 20 ಎಕರೆ ಮೆಕ್ಕೆಜೋಳ. ಈಗ ಹೆಚ್ಚಿನ ಪ್ರಮಾಣ 80% ನುಸಿ ರೋಗ ಬಿದ್ದಿದೆ ಕಬ್ಬಿಗೆ. ಮತ್ತು ಭತ್ತಕ್ಕೂ ಬೆಂಕಿ ರೋಗ ಬೀಳ್ತಾ ಇದೆ. ಮಳೆ ಕೊರತೆ ಇದೆ. ನಾವು ಲಾಸ್ಟ್ ಟೈಮ್ ಬಂದಾಗ ನಾವು ಗುರುಗಳ ಹತ್ರ ಪ್ರಶ್ನೆ ಕೇಳಿದ್ವಿ. ಅವ್ರು ನಮ್ಗೆ ಏನ್ ಪ್ರಾಬ್ಲಮ್ ಇದೆ ಅಂತ ಅವರೇ ಹೇಳ್ಬಿಟ್ರು. ನಾವೇನು ಮಾತಾಡಿಲ್ಲ, ನಾವಿಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ. ಸೊ ಪ್ರಶ್ನೆ ಕೇಳುವಂತಹದ್ದನ್ನ ನಾನು ಮಾಡಿದೆ. ನನ್ನ ಮನ್ಸಲ್ಲಿ ಏನಿತ್ತು ಅದನ್ನ ಅವ್ರು ಅಷ್ಟೇ ಅಚ್ಚುಕಟ್ಟಾಗಿ ಹೇಳಿದ್ರು. ಅದಕ್ಕೆ ಸೊಲ್ಯೂಷನ್ ಕೂಡ ಕೊಟ್ರು. ಅದೇ ರೀಸನ್ಗೆ ಇವತ್ತು ನಾನು ಇಲ್ಲಿದ್ದೀನಿ. ನಿಮ್ಮದೊಂದು ಕರೆ ನಿಮ್ಮ ಜೀವನ ಸಂಪೂರ್ಣ ಬದಲಾಯಿಸುತ್ತದೆ. ಕೇರಳ ಅಂಜನಾ ಶಾಸ್ತ್ರ ಚೌಡೇಶ್ವರಿ ಜ್ಯೋತಿಷ್ಯರು ತಾಂತ್ರಿಕ್ ಗಣೇಶ್ ಎನ್ ದೀಕ್ಷಿತ್, ಕೇರಳ. ಪ್ರೀತಿ ಪ್ರೇಮ ಸಂಬಂಧಿತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ. ನೀವು ಪ್ರೀತಿಸುವ ಹುಡುಗ ಅಥವಾ ಹುಡುಗಿ ನಿಮ್ಮವರಾಗಬೇಕೇ? ಮನ ಇಚ್ಛಾ ವಶೀಕರಣ, ಗಂಡ ಹೆಂಡತಿ ದಾಂಪತ್ಯ ವಶೀಕರಣ, ಗಂಡನ ಪರಸ್ತ್ರೀ ವ್ಯಾಮೋಹ ಬಿಡಿಸಲು, ಪ್ರೀತಿಯಲ್ಲಿ ಬಿದ್ದು ಮಕ್ಕಳು ಮಾತು ಕೇಳದಿದ್ದರೆ, ಶತ್ರುಗಳು ಮೆತ್ತಗಾಗಿ ಮೂಲೆ ಸೇರಲು, ನಿಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗವಾಗಿದ್ದರೆ ಚಿಂತಿಸಬೇಡಿ. ಅಘೋರ ತಾಂತ್ರಿಕ ವಿಧಾನದಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ನಂಬಿ, ಇದು ಸತ್ಯ. ಪರಿಹಾರ ಇವರಲ್ಲಿ ಮಾತ್ರ ಸಾಧ್ಯ. ನಂಬಿ ಕರೆ ಮಾಡಿ. ಇವರ ವಿಳಾಸ ಬಸವೇಶ್ವರ ಕಾಲೇಜ್ ಹತ್ತಿರ, 2ನೇ ಬ್ಲಾಕ್, ರಾಜಾಜಿನಗರ, ಬೆಂಗಳೂರು. ಇವರ ದೂರವಾಣಿ ಸಂಖ್ಯೆ 9914140330. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ.
ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.